ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಮುಂಜಾವಿನಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ನಾವು ಒಂದು ವಿಚಾರದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದು 5 days ಇಂದ ಇವತ್ತು 6th day, ಅದರದು 6th ಹಿಜ್ಕೀಯನ ಪ್ರಾರ್ಥನೆ ವಿಚಾರವಾಗಿ ಯೆಶಾಯ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 15ರಿಂದ 20 ವಚನಗಳನ್ನ ನಾವು ಧ್ಯಾನ ಮಾಡುತ್ತೇವೆ. ಒಂದೊಂದು ವರ್ಡ್ ಕೂಡ ಹಿಜ್ಕೀಯನ ಬಾಯಲ್ಲಿ ದೇವರ ಆತ್ಮ ಪ್ರೇರೇಪಣೆ. ನಾವು ಮನುಷ್ಯನ ಮಾತಾದ್ರೆ ನಾವು ಅದನ್ನ ಧ್ಯಾನ ಮಾಡೋದಕ್ಕೆ ಅಥವಾ ಅದರ ವಿಚಾರವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ದೇವರ ಆತ್ಮನ ಪ್ರೇರೇಪಣೆ ಉಳ್ಳಂತ ಮಾತುಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಂದೊಂದಾಗಿ ನಮ್ಮ ಪ್ರಾರ್ಥನೆ, ಹಿಜ್ಕೀಯನ ಪ್ರಾರ್ಥನೆಯ ರೀತಿಯಲ್ಲಿ ಪ್ರಕಟಣೆ ಉಳ್ಳಂತ ಪ್ರಾರ್ಥನೆ ಆಗೋದಾದ್ರೆ, ಯಾಕಂತಂದ್ರೆ ಪ್ರಾರ್ಥನೆಯಲ್ಲಿ ಮಟ್ಟಗಳಿದಾವೆ. ಆ ಪ್ರಾರ್ಥನೆಯಲ್ಲಿ ಇರುವಂತಹ ಮಟ್ಟಗಳಲ್ಲಿ ಉನ್ನತ ಮಟ್ಟದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಪರಲೋಕದಿಂದ ದೇವ ದೂತನನ್ನ ಇಳಿದು ಬರುವಂತೆ ಮಾಡುವಂತದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಆ ಆತನಿಗೆ ಅಂದ್ರೆ ದೇವರಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ. ಪರಲೋಕ ಭೂಲೋಕವನ್ನುಂಟು ಮಾಡಿದವನು ನೀನೇ. ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು. ಸೆರೆಯರಿವರು ಜೀವ ಸ್ವರೂಪ ದೇವರಾದ ನಿನ್ನನ್ನು ನಿಂದಿಸುವುದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ಮನಸ್ಸಿಗೆ ತಂದುಕೋ. ಇಲ್ಲಿ ಇಷ್ಟು ಮಾತುಗಳು ಮುಗಿಯೋ ತನಕ ದೇವರ ಯಾವ ರೀತಿಯ ನಿರ್ಧಾರ ಇತ್ತು, ನನ್ನ ಹಿಜ್ಕೀಯನನ್ನ, ಇಸ್ರೇಲರನ್ನ ನಾನು ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅನ್ನುವಂತ ಆ ಒಂದು ಆಲೋಚನೆ ದೇವರಲ್ಲಿ ಇರುವುದನ್ನು ನಾವು ಗಮನಿಸುತ್ತೇವೆ. ಆದ್ರೆ ನಂತರದ ವಾಕ್ಯಗಳನ್ನ ಗಮನಿಸಿರಿ, ಇಲ್ಲಿ ಆ ಸೆನೆರಿವನು ಮತ್ತು ಅಶ್ಶೂರನ ಎಲ್ಲಾ ಸೈನ್ಯವನ್ನ ದೇವರು ನಾಶ ಮಾಡಬೇಕು ಅನ್ನೋದನ್ನ ನಿರ್ಧಾರ ಯಾವಾಗ ಮಾಡಿದನೆಂದ್ರೆ ನೋಡುವಾಗ ಅಲ್ಲಿ ನಾವು ವಾಕ್ಯ ನೋಡ್ತಾ ಇದ್ದೇವೆ. ಯೆಹೋವನೇ, ಅಶ್ಶೂರದ ಅರಸರು ಸಕಲ ಜನಾಂಗಗಳನ್ನು ಅವರ ದೇಶಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳೆಲ್ಲ ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ, ಆದ್ದರಿಂದ ಅವು ಅವರಿಂದ ಹಾಳಾದವು. ಹಲ್ಲೆಲೂಯ. ಇಲ್ಲಿ ಈ ಒಂದು ವಾಕ್ಯವನ್ನ ಹಿಜ್ಕೀಯ ಆ ಒಂದು ಸೆರೆಯರಿವನ ಬಾಯಲ್ಲಿ ಬಂದಂತ ಮಾತನ್ನ ಕೋಟ್ ಮಾಡಿ ಅಲ್ಲಿ ದೇವರಿಗೆ ಈ ರೀತಿಯಲ್ಲಿ ಹೇಳ್ತಿದ್ದಾನೆ, ದೇವರೇ, ಅವರು ಎಲ್ಲಾ ದೇವತೆಗಳನ್ನ ನಾಶ ಮಾಡಿದೀನಿ ಅಂತ ಅಂದುಕೊಂಡು ಈಗ ನಿನ್ನ ವಿರುದ್ಧವಾಗಿ ಕೂಡ ಅವನು ಮಾತನಾಡ್ತಾ ಇದ್ದಾನೆ. ನಿನ್ನ ಮೇಲೆ ಕೂಡ ಅವನು ಏನು ಹೇಳ್ತಾ ಇದ್ದಾನೆ, ನಾನು ದೇವರೆಂದು ಹೇಳ್ತಾ ಇದ್ದಾನೆ. ಈಗ ಸ್ವಾಮಿ, ನೀನು ನಿನ್ನ ಕೃಪಾ ಕಟಾಕ್ಷವನ್ನ ನಮ್ಮ ಮೇಲೆ ಇಡು ಎಂದು ಹಿಜ್ಕೀಯನ ಪ್ರಾರ್ಥನೆ ಮಾಡಿದ. ಹಿಜ್ಕೀಯನಿಗೆ ಗೊತ್ತಿರಲಿಲ್ಲ ಈ ಮಾತನ್ನ ಪರಲೋಕ ಕೇಳಿದ ಕೂಡಲೇ, ಈ ಮಾತನ್ನ ಸರ್ವಶಕ್ತನಾದ ದೇವರು ಕೇಳಿದ ಕೂಡಲೇ ಒಂದು ಪರಲೋಕ ಸೈನ್ಯದ ಒಬ್ಬ ಸೇನೆಯ ಒಬ್ಬ ಅಧಿಕಾರಿ ನನಗೋಸ್ಕರ ಇಳಿದು ಬಂದು ಯುದ್ಧ ಮಾಡುತ್ತಾನೆ ಎಂದು ಹಿಜ್ಕೀಯನಿಗೆ ತಿಳಿದಿರಲಿಲ್ಲ. ಆತನ ಏನ್ ಅಂದುಕೊಂಡಿರಬಹುದು, ನಮ್ಮನ್ನ ದೇವರು ಎಕ್ವಿಪ್ ಮಾಡಿ, ಅಥವಾ ಇದುವರೆಗೆ ನೋಡುವಾಗ ಗಿದ್ಯೋನನ ಕಾಲದಲ್ಲಿ ಆಗಿರಬಹುದು, ಸಮುವೇಲನ ಕಾಲದಲ್ಲಿ ಇರಬಹುದು, ಸೈನ್ಯವನ್ನ ಗಲಿಬಿಲಿಗೊಳಿಸಿ ಜಯವನ್ನ ಕೊಟ್ಟ ರೀತಿಯಲ್ಲಿ ನಮಗೆ ಜಯ ಕೊಡಬಹುದು ಅನ್ನೋದನ್ನ ಹಿಜ್ಕೀಯನ ಆಲೋಚನೆ ಇರಬಹುದು. ಆದರೆ ಆ ಆಲೋಚನೆ ರೀತಿಯಲ್ಲಿ ನಡೆಯಲಿಲ್ಲ. ಯಾವಾಗ ಅಶ್ಶೂರದ ಅರಸನ ಬಾಯಲ್ಲಿ ನಾನು ದೇವರು, ನಿನ್ನ ದೇವರುಗಳನ್ನು ಕೂಡ ನಾನು ಮಟ್ಟ ಹಾಕ್ತೇನೆ ಅನ್ನುವುದನ್ನ ಹಿಜ್ಕೀಯನ ವಿರುದ್ಧವಾಗಿ ತೊಡೆ ತಟ್ಟಿ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ಕಾರ್ಯ ನಡೆಯಿತು. ಪರಲೋಕದಿಂದ ಸುಮ್ಮನಿರಲು ಸಾಧ್ಯವಿಲ್ಲ. ಹಿಜ್ಕೀಯನಿಗೋಸ್ಕರ, ಇಸ್ರಾಯೇಲರಿಗೋಸ್ಕರ ರಕ್ಷಣೆ ಮಾಡುವುದಕ್ಕೋಸ್ಕರ ದೇವದೂತನು ಇಳಿದು ಬಂದರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸನ್ನಿಧಾನದಲ್ಲಿ ಆವತ್ತಿನ ದಿವಸ ಹಿಜ್ಕೀಯ ಪ್ರಾರ್ಥನೆ ಮಾಡಿ ಹಿಜ್ಕೀಯನಿಗೆ ಮಾತ್ರ ದೇವದೂತರು ಇಳಿದು ಬರೋದು. ಇವತ್ತಿನ ದಿವಸ ಹಿಜ್ಕೀಯನ ರೀತಿಯಲ್ಲಿ ಕುಳಿತಿರುವಂತಹ ನಮಗೋಸ್ಕರ ಆತನು ದೇವದೂತರನ್ನು ಕಳುಹಿಸಿ ಯುದ್ಧ ಮಾಡಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಇವತ್ತಿನ ದಿವಸ ನಾವು ಧ್ಯಾನ ಮಾಡುವಂತಹ ವಾಕ್ಯವಾಗ 20ನೇ ವಚನ, ಯೆಹೋವನೇ ನಮ್ಮ ದೇವರೇ, ನೀನೇ ಅದ್ವಿತೀಯನಾದ ಯೆಹೋವ. ಹಲ್ಲೆಲೂಯ. ಇವತ್ತಿನ ದಿವಸ ನಾವು ಧ್ಯಾನ ಮಾಡಬೇಕಾಗಿರುವಂತಹ ವಿಚಾರ ಅದ್ವಿತೀಯನಾದ ಯೆಹೋವ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಅದ್ವಿತೀಯ ಅಂದರೆ ಏನು ಅನ್ನೋದನ್ನ ಅರ್ಥವನ್ನು ತಿಳಿದುಕೊಳ್ಳುವಾಗ
ಮೊದಲನೇ ಅರ್ಥ, ಆತನು ವಿಶಿಷ್ಟವಾದವನು, ಬೇರೆಯವರಿಗಿಂತ ಶ್ರೇಷ್ಠನಾದವನು, ಅದರ ಸ್ಪೆಷಲೈಸ್ಡ್ ಪರ್ಸನ್ ಅಂತ ಅನ್ಕೊಂಡು ಹೇಳಬಹುದು. ಎರಡನೇ ಅದರ ಅರ್ಥ, ಎರಡನೆಯವನು ಇಲ್ಲ, ಒಬ್ಬನೇ ಇರೋದು, ಒಬ್ಬನೇ ಅದ್ವಿತೀಯ ಅಂದ್ರೆ ದ್ವಿತೀಯವಾದ ಒಬ್ಬ ವ್ಯಕ್ತಿ ಇಲ್ಲ, ಒಬ್ಬನೇ ಒಬ್ಬ, ಆತನು ಕರ್ತನಾದ ಯೇಸುವಾಗಿದೆ. ಹಲ್ಲೆಲೂಯಾ. ಮೂರನೇದಾಗಿ ನೋಡುವಾಗ ಅನನ್ಯ ಎಂದು ನೋಡುತ್ತೆ, ಕೇವಲ ಒಂದು ಅಥವಾ ತಾನೇ ಆದ ಅಂದ್ರೆ ಒಬ್ಬನೇ ಆಗಿದ್ದಾನೆ ಅನ್ನೋದನ್ನ ಅರ್ಥವನ್ನು ಕೊಡುವುದನ್ನ ಪದವನ್ನ ನೋಡ್ತಾರೆ. ಈ ಅನನ್ಯ ಅನ್ನೋದನ್ನ ಯಾರು ಬೇಕಾದ್ರೂ ತಮ್ಮ ಹೆಣ್ಣು ಮಕ್ಕಳಿಗೆ ಮುಂದಿನ ದಿವಸ ಇಟ್ಕೋಬಹುದು. ಅನನ್ಯ ಎನ್ನುವಂತ ಪದವನ್ನು, ಯಾಕಂದ್ರೆ ಆತನು ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಈ ಅಥವಾ ಅದ್ವಿತೀಯ ಎನ್ನುವಂತ ಪದವನ್ನ ಹೆಸರನ್ನ ಇಟ್ಟು ಇವತ್ತಿನ ದಿವಸ ಬೇರೆ ಎಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಿರುವ ವ್ಯಕ್ತಿಗಳಿಗೆ ದಿನಮಾನದಲ್ಲಿದ್ದಾರೆ. ಹಲ್ಲೆಲೂಯಾ. ಅದು ವಿಪರ್ಯಾಸ, ಏನು ಮಾಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ತನ್ನ ಮಕ್ಕಳಿಗೆ ಅದ್ವಿತ್ ಅಂತ ಅನ್ಕೊಂಡು ಹೆಸರಿಟ್ಟು ದೇವರ ಹೆಸರನ್ನ ಇಟ್ಟು ಈಗ ಬೇರೆದನ್ನ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಆದ್ರೆ ಅದನ್ನ ಬಿಟ್ಟು ಬಿಡೋಣ. ಈಗ ನಾವು ನೋಡಿಕೊಳ್ಳೋಣ ಈ ಅದ್ವಿತೀಯ ಎನ್ನುವುದನ್ನ. ಅಂದ್ರೆ ದೇವರು ಒಬ್ಬನೇ ದೇವರು, ಕರ್ತನಾದ ಯೇಸು ಯೆಹೋವನು ಒಬ್ಬನೇ ಅನ್ನೋದು ನಮ್ಮ ಹೃದಯದಲ್ಲಿ ಮೊದಲನೇದಾಗಿ ಇದು ಇದೆಯಾ ಅನ್ನೋದನ್ನ ಗಮನಿಸಬೇಕು. ಅದು ಇರ್ಲೇಬೇಕು. ಯಾಕಂದ್ರೆ ಇರ್ಲಿಲ್ಲ ಅಂತಂದ್ರೆ ಇವತ್ತಿನ ದಿವಸ ನಾವು ಆತನ ಸನ್ನಿಧಾನದಲ್ಲಿ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 39ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅಲ್ಲಿ ಯಾವ ಸಂದರ್ಭ ಎಂದರೆ ನೋಡುವಾಗ ಮೋಶೆ ಕೊನೆಯ ಒಂದು ಸ್ಪೀಚ್ ಅನ್ನ ಯಾರಿಗೂ ಮಾಡ್ತಾ ಇದ್ದಾನೆ? ಇಸ್ರೇಲರಿಗೆ ಮಾಡ್ತಾ ಇದ್ದಾನೆ. ಮೋಶೆ ಯಾಕೆ ಕೊನೆಯ ಸ್ಪೀಚ್ ಎಂದು ನೋಡುವಾಗ ಆತನು ಇಸ್ರೇಲರ ನಿಮಿತ್ತವಾಗಿ ಆತನು ತನ್ನತ್ತಾನೆ ತಪ್ಪುಗಳನ್ನು ದೇವರ ವಿರುದ್ಧವಾಗಿ ಮಾತಾಡಲಿಲ್ಲ. ಆದ್ರೆ ಅಲ್ಲಿ ನಡೆದಂತ ಸಂದರ್ಭಗಳ ನಿಮಿತ್ತವಾಗಿ ಮೋಶೆ ತಪ್ಪು ಮಾಡಿ ಕೊನೆಗೆ ಅವನು ವಾಗ್ದಾನ ದೇಶಕ್ಕೆ ಪ್ರವೇಶದ ಹಾಗೆ ಹೋಗದ ಹಾಗೆ ವಿಷಯ ಗೊತ್ತಾದ ನಂತರ ಮೋಶೆ ತನ್ನ ಅವನಿಗೆ ಯಾರು ಕೂಡ ಕೊನೆಗೆ ಏನ್ ಕೊಡ್ತಾರಲ್ಲ, ಬೀಳ್ಕೊಡುಗೆಯನ್ನು ಯಾರು ಕೊಡದೆ ಇವರು ತನ್ನ ಬೀಳ್ಕೊಡುಗೆ ಆಗ್ತಾ ಇದೆ ಅಂದುಕೊಂಡು ಆತನ ಮಾತುಗಳನ್ನ ಹೇಳ್ತಾ ಇದ್ದಾನೆ. ನೀವು ಇದನ್ನೆಲ್ಲ ಅಂದ್ರೆ ಎಲ್ಲ ಆಜ್ಞೆಗಳ ವಿಚಾರವೇ ಮತ್ತೆ ತಿರುಗಿ ಇಸ್ರೇಲಿಗೆ ನೆನಪಿಸಿ, ಅದರಿಂದ ನೀವು ಇದನ್ನೆಲ್ಲ ಆಲೋಚಿಸಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ ದೇವರು, ಬೇರೆ ಯಾವ ದೇವರು ಇಲ್ಲವೆಂಬುದು ಈಗ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಾನು ಮುಂದೆ ನಿಮ್ಮನ್ನು ನಡೆಸೋದಕ್ಕೆ ನಾನಿರೋದಿಲ್ಲ, ನಾನಿಲ್ಲದೆ ಇರೋದ್ರಿಂದ ನೀವು ಇದನ್ನ ಜ್ಞಾಪಕ ಮಾಡಿಕೊಂಡು ಜೀವನ ಪರ್ಯಂತ ಇದನ್ನ ನಡೆಸಿಕೊಂಡು ಹೋಗಬೇಕು. ಹಲ್ಲೆಲೂಯಾ. ಈ ಯಾವಾಗ ನಮಗೆ ಜ್ಞಾಪಕದಲ್ಲಿಡಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಗಮನಿಸಬೇಕಾದ್ರೆ, ನಮಗೆ ಹೋರಾಟ ಬಂದಾಗ ನಮಗೆ ಸಂಶಯಗಳು ಹುಟ್ಟುತ್ತಿದೆ. ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ದಾವೆ, ನಿರಂತರವಾಗಿ ಉತ್ತರ ಸಿಗ್ತಾ ಇಲ್ಲ ಅಂದಾಗ ಸಂಶಯಗಳು ಹುಟ್ಟುತ್ತದೆ. ಅದೇ ರೀತಿಯಲ್ಲಿ ಬೇರೆ ಮಾರ್ಗಗಳನ್ನ ದಾರಿಗಳನ್ನ ಹುಡುಕೋದಕ್ಕೆ ಹೋಗ್ತೇವೆ, ಅಥವಾ ಇದೇ ದೇವರ ಮಾರ್ಗ ಇರಬಹುದು ಎನ್ನುವಂತ ಒಂದು ಅಸಂಪ್ಷನ್ಗೆ ನಾವು ಬರ್ತೇವೆ. ಈ ಸಮಯದಲ್ಲೇ ಆ ಮೋಶೆ ಹೇಳ್ತಾ ಇದ್ದಾನೆ, ದೇವರು ಒಬ್ಬ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ, ಯೇಸು ಕ್ರಿಸ್ತನೊಬ್ಬನೇ ದೇವರೆಂದು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಪರಿಸ್ಥಿತಿ ಇದೆ, ಯಾವಾಗ ನಮಗೆ ಅತೃಪ್ತಿ. ನಾವು ಒಬ್ಬರು ಸಂದೇಶ ಹೇಳಿದಾಗ ನಾವು ಕೇಳಿಸಿಕೊಂಡಿದ್ದೇವೆ, ಈ ಲೋಕದಲ್ಲಿ ಈ ಒಂದು ಆದಾಮನಿಂದ ಕಾಲದಿಂದ ಸೈತಾನನು ಒಬ್ಬ ಮನುಷ್ಯ ಕುಲದ ಮೇಲೆ ತುಂಬಿರುವ ಒಂದು ದೊಡ್ಡ ವಿಷ ಅಂತಂದ್ರೆ ಅದು ಅತೃಪ್ತಿ. ಯಾರು ಪ್ರೀಚಿಂಗ್ ಕೇಳಿದಿರೋದು ನನಗೆ ಗೊತ್ತಿಲ್ಲ, ನಾನು ಅವ್ರ ಹೆಸರುಗಳನ್ನು ಹೇಳಕ್ ಹೋಗೋದಿಲ್ಲ, ನೀವೇ ನೆನಪಿಸಿಕೊಳ್ರಿ. ಅವರನ್ನು ಮಾಡಿದಂತ ಮೆಸೇಜ್ ಅಲ್ಲಿ ಸಂದೇಶದಲ್ಲಿ ದೈವ ಸೇವಕರು ಹೇಳುವಾಗ ಅವ್ರು ಹೇಳ್ತಾರೆ, ಈ ಲೋಕದಲ್ಲಿ ಆ ಪ್ರಕಟಣೆಯನ್ನ ಹೊಂದಿದುದು ಮತ್ತು ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದು ನೆನಪಿರುತ್ತದೆ. ಈ ಲೋಕದಲ್ಲಿ ಸೈತಾನನು ಮನುಷ್ಯ ಕುಲದ ಮೇಲೆ ತುಂಬಿದಂತ ದೊಡ್ಡ ವಿಷ ಅಂದ್ರೆ ಅದು ಅತೃಪ್ತಿ. ಯಾವಾಗ ಅನ್ಸ್ಯಾಟಿಸ್ಫೈಡ್ ಫೀಲ್ ನಮಗೆ ಆಗುತ್ತದೋ, ನಮ್ಮ ಮಕ್ಕಳ ಬಗ್ಗೆ ಅತೃಪ್ತಿ ನಮಗೆ ಉಂಟಾಗ್ತದೋ, ನಮ್ಮ ಗಂಡನ ಬಗ್ಗೆ ಅತೃಪ್ತಿ ನಮಗೆ ಉಂಟಾಗ್ತದೋ, ನಮ್ಮ ಹೆಂಡತಿಯ ಬಗ್ಗೆ ಅತೃಪ್ತಿ ನಮಗೆ ಉಂಟಾಗ್ತದೋ, ನಮ್ಮ ಮನೆಯ ಬಗ್ಗೆ ಅತೃಪ್ತಿ ನಮಗೆ ಉಂಟಾಗ್ತದೋ, ನಮಗಿರುವಂತಹ ವೆಹಿಕಲ್ ಬಗ್ಗೆ ಯಾವಾಗ ಅತೃಪ್ತಿ ಉಂಟಾಗ್ತದೋ, ನಮ್ಮ ಮನೆಯ ಬಗ್ಗೆ ಯಾವಾಗ ಅತೃಪ್ತಿ ಉಂಟಾಗುತ್ತದೋ, ಆವಾಗ ನಾವು ಬೇರೆಯವರ ವೆಹಿಕಲ್ ಅನ್ನ, ಬೇರೆ ಮನೆಯನ್ನ ಆಶಿಸುವವರಾಗಿದೆ. ಅದು ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ ವಿರೋಧವಾಗಿದೆ. ಯಾಕಂದ್ರೆ ಮತ್ತೊಬ್ಬನ ಮನೆಯನ್ನ ನಾವು ಆಶಿಸಬಾರದು. ಅಲ್ಲಿಂದ
ಸೈತಾನನಿಗೆ ಒಂದು ಬಾಗಿಲು ತೆರೆಯುತ್ತೆ. ಯಾಕೆ ನೋಡ್ರಿ, ಎಲ್ಲಾ ಹಣ್ಣುಗಳಿದ್ವು ಆದಾಮ ಅವರಿಗೆ. ಅವ್ವ ಹೋಗಿ ಯಾವ ಹಣ್ಣಿನ ಬಳಿಯಲ್ಲಿ ನಿಂತಿದ್ಲು? ಒಳ್ಳೆದರ ಕೆಟ್ಟದರ ಅರಿವನ್ನ ಉಂಟು ಮಾಡುವಂತ ಹಣ್ಣಿನ ಬಳಿ ನಿಂತಿದ್ಲು. ಯಾವುದು ಮಾಡಬಾರ್ದು, ಯಾವುದನ್ನ ನೋಡಬಾರ್ದು, ಯಾವುದನ್ನ ಇಷ್ಟಪಡಬಾರ್ದು, ಯಾವುದನ್ನ ತಿಳ್ಕೋಬೇಕು ಅಂತ ಅನ್ಕೊಂಡು ಬಯಸಬಾರ್ದು, ಅದನ್ನ ಹೋಗಿ ಆಕೆ ಹತ್ತಿರ ನಿಂತಿದ್ಲು. ಆಕೆಗೆ ಅಲ್ಲಿ ಸುತ್ತಲೂ ಇದ್ದಂತ ಹಣ್ಣುಗಳಲ್ಲಿ ಅತೃಪ್ತಿ ಇತ್ತು, ಅನ್ಸ್ಯಾಟಿಸ್ಫೈಡ್ ಪರ್ಸನ್ ನಾವು ನೋಡ್ತಾ. ಇವತ್ತಿನ ದಿವಸ ನಮ್ಮಲ್ಲಿ ಕೂಡ ನಾವು ಅನ್ಸ್ಯಾಟಿಸ್ಫೈಡ್, ದೇವರು ಸ್ಯಾಟಿಸ್ಫೈ ಆಗುವಷ್ಟು ನಮಗೆ ಕೊಟ್ಟಿದ್ದಾರೆ, ಸ್ಯಾಟಿಸ್ಫೈ ಆಗೋದನ್ನೇ ಕೊಟ್ಟಿದ್ದಾರೆ, ತೃಪ್ತಿಯಾದದನ್ನೇ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಅತೃಪ್ತಿ ಇದೆ. ಅದರ ಅರ್ಥ ಏನಂದ್ರೆ ದೇವರು ಕೊಟ್ಟಿದ್ದು ಅತೃಪ್ತಿ ಆದದ್ದೆಂದಲ್ಲ, ನಾವು ಅದನ್ನ ಅತೃಪ್ತಿಯಿಂದ ಅಂದುಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಸೈತಾನನಿಗೆ ಆ ಅತೃಪ್ತಿಯನ್ನ ನಮ್ಮ ಒಳಗಡೆ ತೆಗೆದುಕೊಂಡು ನಾವು ಸೈತಾನಿಗೆ ಬಾಗಿಲನ್ನ ತೆರೆದಿದೆ. ಅಲ್ಲಿಂದ ಪ್ರಾರಂಭವಾಗಿದೆ. ಯಾಕೆ ನೋಡ್ರಿ, ಪಾಪ ಪ್ರಾರಂಭವಾಗೋದು ದುಷ್ಕೃತ್ಯ ನಡೆಯುವುದರಿಂದ ಅಲ್ಲ. ನೋಡ್ರಿ, ದಾವಿದನನ್ನು ನೋಡುವಾಗ ದಾವಿದನ ಬೆತ್ಷೆಬೆ ಜೊತೆ ವ್ಯಭಿಚಾರ ಮಾಡಬೇಕು ಅಂತಂದ್ರೆ ಅವನು ಮೊದಲೇದಾಗಿ ಮಾಡಬೇಕಾಗಿದ್ದು ಏನಾಗಿತ್ತು? ಆತನ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ತನ್ನ ಸೈನ್ಯ ಯುದ್ಧಕ್ಕೆ ಹೋಗುವಾಗ ಯುದ್ಧಕ್ಕೆ ಜೊತೆಯಲ್ಲಿ ಹೋಗ್ಬೇಕು. ಯಾಕಂದ್ರೆ ದಾವಿದನು ರಣಶೂರನಾಗಿದ್ದನು, ಯುದ್ಧ ವೀರನಾಗಿದ್ದನು. ಎಷ್ಟೋ ಸಾವಿರ, ನಾವು ನೋಡಿದ್ರೆ ಸೌಲನ ಕಾಲದಲ್ಲಿ ಸೌಲನು 1000 ಗಟ್ಟಲೆ ಕೊಂದನು, ದಾವಿದನು 10,000 ಗಟ್ಟಲೆ ಕೊಂದನು ಅನ್ನುವ ಹೆಸರನ್ನ ದಾವಿದನು ಪಡ್ಕೋಬೇಕಾದ್ರೆ ಎಂತ ರಣಶೂರನು ದಾವಿದನು ಆಗಿದ್ದ ಅಂತ ಗಮನಿಸಿ. ಆವತ್ತಿನ ದಿವಸ ಅವರು ಯುದ್ಧಕ್ಕೆ ಹೋಗೋದನ್ನ ಬಿಟ್ಟು ತನ್ನ ಅರಮನೆಯಲ್ಲಿ ಕುಳಿತಿದ್ದೆ ಒಂದು ದೊಡ್ಡ ತಪ್ಪಾಯ್ತು ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡದೆ, ಯಾಕಂದ್ರೆ ಪ್ರಾರ್ಥನೆ ಮಾಡುವಾಗ ನಮಗೆ ದುಃಖ ನೆನಪಾಗುತ್ತೆ, ಪ್ರಾರ್ಥನೆ ಮಾಡುವಾಗ ನಮಗಿರುವಂತಹ ಅತೃಪ್ತಿ ನೆನಪಾಗುತ್ತೆ, ಪ್ರಾರ್ಥನೆ ಮಾಡುವಾಗ ನಮಗೆ ಇರುವಂತಹ ಸಮಸ್ಯೆಗಳು ನೆನಪಾಗ್ತವೆ, ಪ್ರಾರ್ಥನೆ ಮಾಡುವಾಗ ನಮಗೆ ಇರುವಂತಹ ಹೋರಾಟಗಳು ನೆನಪಾಗ್ತವೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡ್ತೀವಿ, ಆ ಪ್ರಾರ್ಥನೆಯನ್ನು ನೋಡೋದಕ್ಕಿಂತ ಹೆಚ್ಚದಾಗಿ ಬೇರೆ ಕಡೆ ಸಮಯವನ್ನ ಕಳೆದ್ರೆ ಅಥವಾ ಮೊಬೈಲ್ ಅನ್ನ ನೋಡ್ಕೊಂಡು ಸಮಯವನ್ನ ಕಳೆದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಅದು ಮನರಂಜನೆಯನ್ನು ಕೊಡುತ್ತೆ. ಅಲ್ಲಿ ನಮಗೆ ದುಃಖವನ್ನ ನೆನಪಿಸೋದಿಲ್ಲ, ಕಷ್ಟವನ್ನ ನೆನಪಿಸೋದಿಲ್ಲ, ನಮಗಿರೋ ಹೋರಾಟವನ್ನು ನೆನಪಿಸೋದಿಲ್ಲ, ಮಕ್ಕಳ ಅಗತ್ಯತೆಯನ್ನು ನೆನಪಿಸೋದಿಲ್ಲ, ಗಂಡನ ಅಗತ್ಯತೆ ನೆನಪಿಸೋದಿಲ್ಲ, ಮನೆಯ ಅಗತ್ಯತೆಯನ್ನು ನೆನಪಿಸೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಆಕ್ರಯ ವಾಲ್ಬಿಡ್ತೇವೆ. ಆದ್ರೆ ನೀನು ಯುದ್ಧ, ಹೋರಾಟ, ಸಮಸ್ಯೆಯಿಂದ ದೂರ ಆಗಿ ಎಲ್ಲಿ ಕೂರೋದಕ್ಕೂ ಸಾಧ್ಯವಾಗಲಿಲ್ಲ. ಸೈತಾನ ಅಲ್ಲಿ ನಿನ್ನ ಆ ಒಂದು ಕೆಲಸ ಕಾರ್ಯಗಳನ್ನ ಕೆಡಿಸುವಾತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಬೇರೆ ಪ್ರಾರ್ಥನೆ ಸಮಯ ಅನ್ನೋದು 1 ನಿಮಿಷ ಕೂಡ, 1 ಸೆಕೆಂಡ್ ಕೂಡ ವೇರಿಯೇಷನ್ ಆಯ್ತು ಅಂತಂದ್ರೆ ತಿಳ್ಕೊಳ್ಳಿ, ಸೈತಾನ ಕಾರ್ಯ ನಿಮ್ಮ ಜೀವಿತದಲ್ಲಿ ಪ್ರಾರಂಭವಾಯ್ತು ಅಂತ. ಹಲ್ಲೆಲೂಯಾ. ಇದು ನನ್ನ ಟಾಪಿಕ್ ಅಲ್ಲ, ನನಗೆ ಟಾಪಿಕ್ ಒಳಗಡೆ ಬರ್ತಾ ಇದ್ದೀನಿ. ಮೊದಲನೇ ಕೊರಿಂಥ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ಇಲ್ಲಿ ಪೌಲನು ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೊರಿಂಥದಲ್ಲಿರುವಂತಹ ಸಭೆಗೆ ಈ ರೀತಿಯಲ್ಲಿ ಹೇಳ್ತಾರೆ. ಈ ಒಂದು ಅಧ್ಯಾಯದಲ್ಲಿ ನೀವು ತಲೆಬರಹವನ್ನು ನೋಡುವುದಾದ್ರೆ ಅಲ್ಲಿ ವಿಗ್ರಹಗಳಿಗೆ ನೀವು ಸಮರ್ಪಿಸಿದ ತಿನ್ನಬಾರದು ಎನ್ನುವ ವಿಚಾರವಾಗಿ ಕೊರಿಂಥದಲ್ಲಿ ಸಮಸ್ಯೆ ಇದ್ದುದರಿಂದ ಆ ಒಂದು ಸಮಸ್ಯೆಯ ವಿಚಾರವಾಗಿ ಕೊರಿಂಥದವರ ಸಭೆಯವರ ಜೊತೆ ಅಲ್ಲಿ ಪೌಲನು ಮಾತಾಡ್ತಿದ್ದಾನೆ. ಮಾತಾಡುವ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ, ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ, ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತೆ? ನಮಗೆ ಒಬ್ಬನೇ ದೇವರು, ತಂದೆ ನಮಗೆ ಒಬ್ಬನೇ ಆಗಿದ್ದಾನೆ, ಸಮಸ್ತಕ್ಕೂ, ನಮ್ಮ ಸಂತೋಷಕ್ಕೂ ದುಃಖಕ್ಕೂ ಎಲ್ಲಾ ವಿಷಯಕ್ಕೂ ಮೂಲ ಕಾರಣ ಆತನೇ ಆಗಿದ್ದಾರೆ. ನಾವು ಆತನಿಗೋಸ್ಕರ, ಯಾರಿಗೋಸ್ಕರ? ನಮ್ಮ ಕುಟುಂಬವನ್ನ ಡೆವಲಪ್ ಮಾಡಿಕೊಂಡು ಇಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡಿಕೊಂಡು ಪ್ರಾಪರ್ಟಿಯನ್ನ ಕೊಂಡುಕೊಳ್ಳೋದಕ್ಕೋಸ್ಕರ ಉಂಟಾದವರಲ್ಲ. ನಾವು ಯಾವುದಕ್ಕೆ ಉಂಟಾದ? ಆತನಿಗೋಸ್ಕರ ಉಂಟಾದೆವು. ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ, ಆತನ ಮುಖಾಂತರ ಸಮಸ್ತ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಪೌಲನು ಅದರ ವಿದ್ಯಾಭ್ಯಾಸ ಎಷ್ಟಿದೆ ಅಂತ ಅಂದ್ಕೊಂಡು ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಇಂಗ್ಲಿಷ್ ಅಲ್ಲಿ ಇನ್ನೂ ಕೂಡ ಇದು ಕ್ಲಿಷ್ಟವಾದ. ಒಂದು ಸರಿ ಇದನ್ನು ಓದಬೇಕು, ಒಂದು ಸರಿ ಅರ್ಥ ಮಾಡ್ಕೋಬೇಕು, 10 ಸಾರಿ ಇದನ್ನು ಓದಬೇಕು. ಎಷ್ಟು ಕ್ಲಬ್ ಆಗಿ ಅದನ್ನ ಕಾಂಪೋಸಿಟ್ ಆಗಿ ಬರ್ದಿದ್ದಾನೆ ಅಂತಂದ್ರೆ ಪೌಲನು ನೋಡ್ರಿ, ಒಂದೇ ಸೆಂಟೆನ್ಸ್ ಅದು ಉದ್ದಕ್ಕೆ ಇರುವಂತದ್ದು, ಸೆಮಿಕೋಲನ್ ಹಾಕಿ 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 ಬ್ರಾಕೆಟ್ ಹಾಕಿ ಹಾಕಿ ಬರ್ದಂಗಿದೆ. ನೋಡ್ರಿ, ಮತ್ತೊಮ್ಮೆ ಓದ್ತೀನಿ. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬ ಆತನೇ,
ಆತನು ಸಮಸ್ತಕ್ಕೂ ಮೂಲ ಕಾರಣನು, ನಾವು ಆತನಿಗಾಗಿ ಉಂಟಾದೆವು ಮತ್ತು ನಾವು ಈಗ ಟಾಪಿಕ್ ಚೇಂಜ್ ಆಗ್ತಾ ಇದೆ. ಮತ್ತು ನಮಗೆ ಒಬ್ಬನೇ ಕರ್ತ, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಹಲ್ಲೆಲೂಯಾ. ನಮಗೆಲ್ಲವೂ ಕೂಡ ಆತನೇ ಅನ್ನುವುದು ಈ ವಾಕ್ಯದ ತಾತ್ಪರ್ಯ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಮೊದಲಾಗಿರಬೇಕು, ದೇವರು ನಮಗೊಬ್ಬನೇ, ಆತನು ಯೆಹೋವನಾಗಿದ್ದಾನೆ, ಯೇಸುವಾಗಿದ್ದಾನೆ ಅನ್ನೋದು. ಅದನ್ನ ನಾವು ಒಬ್ಬನೇ ಎಂದು ನಂಬಿರುವುದಾದ್ರೆ ನೋಡ್ರಿ, ಧರ್ಮೋಪದೇಶ ಕಾಂಡ 4ನೇ 6ನೇ ವಚನದಲ್ಲಿ ಈ ನಮಗೆ ಒಬ್ಬನೇ ಎಂದು ಗೊತ್ತಾದ ಮೇಲೆ, ಧರ್ಮೋಪದೇಶ 4ನೇ 6ನೇ ವಚನದಲ್ಲಿ ಈ ರೀತಿಯಲ್ಲಿ ಕೊಡಲ್ಪಟ್ಟಿದೆ, ನಾವು ಇನ್ನೊಬ್ಬರಿಗೂ ಕೂಡ ಗೊತ್ತಾಗುವಂತೆ ಇರಬೇಕು. ಅಂದ್ರೆ ನಮ್ಮ ದೇವರು ಯೇಸು ಕ್ರಿಸ್ತನೇ ಅನ್ನೋದು ಇನ್ನೊಬ್ಬರಿಗೂ ಗೊತ್ತಾಗುವಂತೆ ಇರಬೇಕು. ವಾಕ್ಯ ಏನಿದೆ, ಇವುಗಳನ್ನು ಕೈಗೊಂಡು ಮೋಶೆ ಎಲ್ಲಾ ಆಜ್ಞೆಗಳನ್ನು ಹೇಳಿ ಇವುಗಳನ್ನ ಕೈಗೊಂಡು ಅನುಸರಿಸಿದೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನ ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕ ಉಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ಹಲ್ಲೆಲೂಯಾ. ಯಾವಾಗ ನಮ್ಮಲ್ಲಿ ಯೇಸು ಕ್ರಿಸ್ತನಲ್ಲಿ ಯಾವಾಗ ಸ್ಥಿರತೆ ಇರುತ್ತದೋ ಆವಾಗ ಆ ಜನಾಂಗಗಳು ನಮ್ಮನ್ನು ನೋಡಿ ಏನಂತಾರೆ, ಜ್ಞಾನ ವಿವೇಕ ಉಳ್ಳಂತ ಜನರು ಇವರಾಗಿದ್ದಾರೆ ಅನ್ನುವುದನ್ನು ಅವರು ಹೇಳ್ತಾರಂತೆ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನ ಸಮೀಪವಾಗಿ ಇದ್ದಾನಲ್ಲ, ನಮ್ಮ ಜೊತೆನೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಬೇರೆ ಜನಾಂಗಕ್ಕೆ ಬೇರೆ ಜನಾಂಗದಲ್ಲಿ ದೇವರುಗಳು ನಿಮ್ಮ ಜೊತೆನೇ ಇರ್ತೇನೆ ಅನ್ನೋದನ್ನ ಎಲ್ಲಿ ನಾವು ನೋಡಿದ್ದೇವೆ? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾ ವಿಧಿಗಳೆಲ್ಲ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರೆದಾಗ ಓಡಿ ಬರುವಂತ ದೇವರು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ರಕ್ತ ಕುಸುಮ ರೋಗಿ ಮಧ್ಯದಲ್ಲಿ ಆ ಜನ ಜಂಗುಳಿಯ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟಚ್ ಮಾಡ್ತಾ ಇದ್ದಾರೆ. ಯೇಸುವಿಗೆ ಗೊತ್ತಿಲ್ಲ ಆಕೆಗೆ ಏನು ಬೇಕಾಗಿದೆ ಅಂತ ತಿಳಿದಿಲ್ಲ, ಆಕೆ ಯಾರು ಅಂತ ತಿಳಿದಿಲ್ಲ, ಎಲ್ಲಿಂದ ಬಂದಿದ್ದಾಳೆ ಅಂತ ತಿಳಿದಿಲ್ಲ, ಎಲ್ಲ ನಿಂತಿದ್ದಾಳೆ ಅಂತ ತಿಳಿದಿಲ್ಲ. ಆದ್ರೆ ಓಡಿ ಹೋಗಿ ಹಾಗೆ ರಕ್ತ ಕುಸುಮ ರೋಗಿ ಯೇಸುವಿನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದ ಕೂಡಲೇ ಆತನ ಶಕ್ತಿ, ಆತನ ಪರ್ಮಿಷನ್ ಇಲ್ಲದೆ ಅದು ಹೊರಗಡೆ ಆಕೆ ದೇಹದ ಒಳಗಡೆ ಹೋಯ್ತಂದ್ರೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕೃಪೆ, ಆತನ ದಯೆ, ಆತನ ಸ್ವಸ್ಥತೆ ಮಾಡುವ ಶಕ್ತಿ ಕೆಲವು ಬಾರಿ ಆತನಿಗೆ ಪರ್ಮಿಷನ್ ಇಲ್ಲದೆ ಅದು ಕಂಪ್ಯಾಷನೇಟ್ ಆಗಿ ಕರುಣೆ ಕನಿಕರದಿಂದ ನಮ್ಮ ದೇಹಕ್ಕೆ ಪ್ರವೇಶ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಅಂತ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನೀನು ಮೂಲೆಯಲ್ಲಿ ನಿಂತಿದ್ದರು, ಮೂಲೆಯಲ್ಲಿ ಕೂತಿದ್ದರು, ನಿನ್ನ ಹೃದಯ ದೇವರಿಗೆ ಕನೆಕ್ಟ್ ಆಗೋದಾದ್ರೆ ದೇವರು ನಿನ್ನನ್ನ ಸಂಧಿಸಲು ಬಂದೇ ಬರುತ್ತಾನೆ. ಹಲ್ಲೆಲೂಯಾ. ಆತನೊಬ್ಬನೇ ದೇವರಾಗಿದ್ದಾನೆ. ಅದೇ ರೀತಿಯಲ್ಲಿ ಜನಗಳಿಗೆ ಮಾತ್ರ ಗೊತ್ತಾಗೋದಲ್ಲ, ಜನಗಳಿಗೆ ಮಾತ್ರ ತಿಳಿದು ಬರೋದಲ್ಲ, ಮೊದಲನೇದಾಗಿ ನಮ್ಮ ಕುಟುಂಬದ ಮಧ್ಯೆ ಯೆಹೋವನೊಬ್ಬನೇ ದೇವರೆಂದು ಗೊತ್ತಾ, ಯೇಸು ಒಬ್ಬನೇ ದೇವರೆಂದು ಗೊತ್ತಾ? ನೋಡ್ರಿ, ಧರ್ಮೋಪದೇಶ ಕಾಂಡ 4ನೇ 9ನೇ ವಚನದಲ್ಲಿ ನೋಡುವಾಗ, ಧರ್ಮೋಪದೇಶ ಕಾಂಡ 4ನೇ 9ನೇ ವಚನ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ಮೊದಲನೇದಾಗಿ ನಿನ್ನ ಮನಸ್ಸನ್ನು ನೀನು ಕಾಪಾಡಿಕೊಳ್ಳಬೇಕು. ಯಾವುದೇ ಗಲಿಬಿಲಿ ನಿನಗಿರಬಾರದು, ಸಂಶಯ ಇರಬಾರದು. ದೈವತ್ವದ ವಿಚಾರವಾಗಿ ನಿನಗೆ ಸಂಶಯ ಇರಬಾರದು, ದೇವರು ಒಬ್ಬನೇ ಎನ್ನುವ ವಿಚಾರವಾಗಿ ಸಂಶಯ ಇರಬಾರದು. ಅದನ್ನು ನಿನ್ನ ಕಾಪಾಡಿಕೊಳ್ಳುವವನಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ, ನಿನ್ನ ಜೀವನದಲ್ಲಿ ಅದ್ಭುತ ನಡೆದಿದೆಯಲ್ಲ, ಸಾಕ್ಷಿಯ ಸಮಯದಲ್ಲಿ ಯಾಕೆ ಸಾಕ್ಷಿಯ ಸಮಯದಿಂದ ಇಟ್ಟಿದ್ದಾರೆ? ಸಾಕ್ಷಿ ಹೇಳುವಂತಹ ಸಂದರ್ಭದಲ್ಲಿ ನೀವು ಕೇಳುವಂತಹ ಮಾತುಗಳು, ಈ ರೀತಿಯಲ್ಲಿ ನಡೆದಂತಹ ಮಾತುಗಳು, ನಿನ್ನೆ ದಿವಸ ನಾವೊಂದು ಸಾಕ್ಷಿ ಕೇಳಿದ್ವಿ, ಆ ಸಾಕ್ಷಿಯನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಜೀವದಿಂದ ಕರ್ತನ ಎಬ್ಬಿಸಿದರೆ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಂತ ಸಾಕ್ಷಿಗಳನ್ನು ನಾವು ಕೇಳುವಾಗ ನನ್ನ ದೇವರು ಅವರಿಗೆ ಜೀವದಿಂದ ಎಬ್ಬಿಸಿದ್ದಾನೆ, ನನ್ನ ದೇವರು ನನಗೂ ಮಾಡ್ತಾನೆ ಎಂಬುದನ್ನು ನಾವು ಯಾವಾಗ ಹೊಂದಿಕೊಳ್ಳುತ್ತೇವೋ ಜೀವದಿಂದವರೆಗೂ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಹಲ್ಲೆಲೂಯಾ. ಸಂಡೇ ಕ್ಲಾಸ್ ಮಕ್ಕಳಾಗಿರುವಂತಹ ಮಕ್ಕಳು ಅನೇಕ ಸಭೆಯಲ್ಲಿ ನಾವು ನೋಡ್ತೇವೆ. ಸಂಡೇ ಕ್ಲಾಸ್ ಅಲ್ಲಿ ಇರುವಾಗ ಮಕ್ಕಳು ನಿಮ್ ಜೊತೆ ಚಿಕ್ಕದವರಾಗಿರ್ತಾರೆ, ನಿಮ್ ಜೊತೆ ಬರ್ತಾರೆ. ಆದ್ರೆ ಯಾವತ್ತು ಕಾಲಕ್ಕೆ ಬೆಳೆದು ನಿಂತಾಗ ಅವ್ರಿಗೆ ಗೊತ್ತಿಲ್ಲ ಯಾವ ದೇವರು ಸತ್ಯ ದೇವರಿಂದ ಗೊತ್ತಿಲ್ಲ,
ಯಾವ ದೇವರು ನಿಜವಾದ ದೇವರೆಂದು ಗೊತ್ತಿಲ್ಲ, ಯಾವ ದೇವರನ್ನ ನಾನು ಆರಾಧಿಸಬೇಕೆಂದು ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅನೇಕ ಮಕ್ಕಳು ಯಾವ ರೀತಿಯಲ್ಲಿ ಅಂದ್ರೆ ನಮ್ಗೆ ಏನಂದ್ರೆ ಮಕ್ಕಳು ಅಂದ ಕೂಡ ಚಿಕ್ಕ ಮಕ್ಕಳು ಅಂದಾಗ ಅವರಿಗೆ ಸತ್ಯವೇದ, ಅವರಿಗೆ ದೇವರ ಆರಾಧನೆ, ಸ್ತೋತ್ರ ಅಥವಾ ದೇವರ ವಿಚಾರವನ್ನು ತಿಳಿದುಕೊಳ್ಳುವುದಂದ್ರೆ ಅವರಿಗೆ ಈಗ ಬೇಡ, ಅವ್ರು ದೊಡ್ಡವರಾದ ಕಲ್ತ್ಕೊಳ್ತಾರೆ ಅಥವಾ ಏನೋ ಒಂದು ಅನ್ನೋ ರೀತಿಯಲ್ಲಿ ನಾವು ಅವ್ರನ್ನ ಸೈಡ್ ಮಾಡ್ತೇವೆ. ಅದರ ನಿಮಿತ್ತ ಯವನ ಕಾಲದಲ್ಲಿ ಬರುವಾಗ ಅವರಿಗೆ ದೇವರು ಯಾರೆಂದು ಗೊತ್ತಿಲ್ಲ, ಒಬ್ಬನೇ ದೇವರ ಜೊತೆ ನಾನು ಹೆಂಗಿರಬೇಕು ಎಂದು ಗೊತ್ತಿಲ್ಲ, ಕರ್ತನಾದ ಯೇಸುವಿನ ಜೊತೆ ನಾನು ಏನ್ ಕೇಳ್ಕೋಬೇಕೆಂದು ಗೊತ್ತಿಲ್ಲ, ಎಷ್ಟು ನಾನು ಪ್ರಾರ್ಥನೆ ಮಾಡಬೇಕೆಂದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ತಂದೆ ತಾಯಿಗಳು ಅದನ್ನ ಕಲಿಸಿಕೊಟ್ಟಿಲ್ಲ. ನೋಡಿ, ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಏನ್ ಅಂದ್ಕೊಂಡಿದ್ದೇವೆ ತಂದೆ ತಾಯಿಗಳು ಅಂದ್ರೆ ಪಾರಂಪರ್ಯವಾಗಿ ಬೆಳೆದು ಬಂದ ತಂದೆ ತಾಯಿಗಳು ಅದನ್ನ ಟಚ್ ಮಾಡೋದಕ್ಕೆ ಹೋಗೋದಿಲ್ಲ. ಯವನ ಕಾಲದಲ್ಲಿ ಮಕ್ಕಳು ಯಾಕೆ ಇದು ತಪ್ಪಾದ ದಾರಿಗಳಿಗೆ ಇಳಿತಾರೆ ಅಂತಂದ್ರೆ ಆ ಸೆನ್ಸಿಟಿವ್ ಮ್ಯಾಟರ್ಗಳನ್ನ ನಮ್ಮ ತಂದೆ ತಾಯಿಗಳಾಗಿ ನಾವು ಅವರ ಜೊತೆ ಚರ್ಚೆ ಮಾಡೋದಿಲ್ಲ. ದೇವರ ವಿಚಾರ ಆಗಿರ್ಬೋದು, ಅವರ ಬಾಡಿಯಲ್ಲಿ ಆಗುವಂತ ಚೇಂಜಸ್ ಆಗಿರ್ಬೋದು, ಅವರ ಮನಸ್ಸಲ್ಲಿ ಆಗುವಂತ ಚೇಂಜಸ್ ಆಗಿರಬಹುದು, ಇದೆಲ್ಲವನ್ನು ಅವ್ರು ಎಲ್ಲಿ ಕಲಿಸ್ಕೊಳ್ತಾರೆ ಗೊತ್ತಾ? ಅವರ ಸ್ನೇಹಿತರಿಂದ ಕೆಟ್ಟ ಒಂದು ಸ್ನೇಹಿತರಿಂದ, ಕೆಟ್ಟ ವೆಬ್ಸೈಟ್ಗಳಿಂದ, ಕೆಟ್ಟ ನಿಮ್ಮ ಕಸಿನ್ಸ್ ಗಳಿಂದ. ನೋಡ್ರಿ, ಇನ್ನು ಸ್ನೇಹಿತರ ಜೊತೆ ನಡೆಯುವುದು ಆ ವಿಚಾರ ಆದರೂ ನಾವು ಕಂಡುಹಿಡಿಬಹುದು. ಅದೇನು ಅಫಿಷಿಯಲ್ ಆಗಿ ನಡೆಯುತ್ತೆ, ನಾವು ಕಂಡುಹಿಡಿತೀವಿ. ಅದು ಸ್ಕೂಲಲ್ಲೋ ಕಾಲೇಜುಗಳಲ್ಲೋ ಸಿಕ್ಕಿ ಬೀಳ್ತಾರೆ. ಆದ್ರೆ ನೋಡ್ರಿ, ನಿಮ್ಮ ಮಕ್ಕಳನ್ನ ಕಸಿನ್ಸ್ ಗಳ ಮಧ್ಯದಲ್ಲಿ ನೀವು ಆಟ ಆಡೋದಕ್ಕೆ ಅಥವಾ ಅವರ ಮನೆಗಳಲ್ಲಿ ಉಳ್ಕೊಳ್ಳೋದಕ್ಕೆ ಯಾವಾಗ ನೀವು ಕಳುಹಿಸುತ್ತೇರೋ ಅಲ್ಲಿ ನಡೆಯುವಂತ ವಿಚಾರಗಳು ಬೇರೆ, ಅಲ್ಲಿ ನಡೆಯುವಂತ ವಿಚಾರಗಳು ಭಯಂಕರವಾಗಿರುತ್ತವೆ. ಆ ಭಯಂಕರವಾದ ವಿಚಾರಗಳೇ ಅವರನ್ನು ತಪ್ಪಾದ ದಾರಿಗೆ ಇಳಿಸುವಂತದ್ದಾಗಿದೆ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆಯಿಂದ ನಮ್ಮ ಮಕ್ಕಳ ಬಗ್ಗೆ ನಾವಿರಬೇಕು. ಯವ್ವನ ಕಾಲಕ್ಕೆ ಇನ್ನು ಪ್ರವೇಶಿಸಿದ್ದಾರೆ ಅಂದಾಗ ನೀವು ಕಸಿನ್ಸ್ ಮನೆ ಆಗ್ಲಿ ಅಥವಾ ನಿಮ್ಮ ದೊಡ್ಡಪ್ಪನ ಮನೆ ಆಗ್ಲಿ, ಚಿಕ್ಕಪ್ಪನ ಮನೆ ಆಗ್ಲಿ, ಮಾವನ ಮನೆ ಆಗ್ಲಿ, ನಾವು ಪೇರೆಂಟ್ಸ್ ಹೋಗಿ ಇರ್ತೇವೆ, ಹೋಗ್ತೇವೆ, ಬರ್ತೇವೆ, ಅದ್ರ ಜೊತೆ ಬರ್ಬೇಕು ಮನೆಗೆ. ಅದು ಇಲ್ಲ ಅಂತಂದ್ರೆ ಅಲ್ಲಿ ಅನೇಕ ಕಾರ್ಯಗಳು ನಡೀತವೆ, ಬೇರೆ ಅನ್ಅಫಿಷಿಯಲ್ ಕಾರ್ಯಗಳು ನಡೀತವೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರೂಫ್ ಇಲ್ಲ. ಅದೆಲ್ಲ ಮುಚ್ಚಾಕಲ್ಪಟ್ಟಿದೆ, ಮಣ್ಣಲ್ಲಿ ಮುಚ್ಚಾಕದಾಗ. ಯಾಕಂದ್ರೆ ಪಾಪ ಪ್ರಾರಂಭವಾಗಿದ್ದೇ ಅಲ್ಲಿ ಅನೇಕರ ಕುಟುಂಬಗಳಲ್ಲಿ. ಇವತ್ತಿನ ದಿವಸ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನೆಲ್ಲ ಹಂಗೆ ಕಲಿತಾರೆ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೀವಿ. ತಂದೆ ತಾಯಿಗಳೇ ನೀವು ಕುಳಿತುಕೊಂಡು ಎಲ್ಲ ವಿಚಾರವನ್ನ ನೀವು ನಿಮ್ಮ ಮಕ್ಕಳು ಯವನ ಕಾಲಕ್ಕೆ ಬರುವಾಗ ನೀವು ಪ್ರಿನ್ಸಿಪಲ್ ಆಗಿ ಇರಬಾರದು. ನೀವೊಂದು ಸ್ನೇಹಿತರ ಮಟ್ಟಕ್ಕೆ ನೀನು ಇಳಿಬೇಕು ಮತ್ತು ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ಬೇಕು, ಅವ್ರ ಜೊತೆ ಮಾತನಾಡಬೇಕು, ಅವರಿಗೆ ಒಂದು ಸಮಯವನ್ನು ನಾವು ಕೊಡಬೇಕು. ಕೊಟ್ಟಾಗ ಮಾತ್ರವೇ ನಾವು ಅವರ ಸೆನ್ಸಿಟಿವ್ ಮ್ಯಾಟರ್ಗಳನ್ನು ಟಚ್ ಮಾಡಕ್ಕಾಗುತ್ತೆ. ಅದೇ ರೀತಿಯಲ್ಲಿ ಏನಂತಂದ್ರೆ ಅವರ ಈ ದೈವಿಕ ವಿಚಾರಗಳನ್ನು ಕೂಡ ನಾವು ಟಚ್ ಮಾಡಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾರೆ, ನೀವು ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ತಿಳಿಸ್ಬೇಕು. ಯಾಕಂತಂದ್ರೆ ಅನೇಕ ಬಾರಿ ನಮಗ್ ಗೊತ್ತಿರುತ್ತೆ, ಆದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅವರನ್ನ ಕೂತ್ಕೊಂಡು ದೇವರ ವಿಚಾರವಾಗಿ ನಡೆಸುವವರಾಗಿರ್ರಿ. ಹಲ್ಲೆಲೂಯಾ. ಅವರನ್ನ ಬಲಪಡಿಸುವವರಾಗಿರ್ರಿ, ಅವರಿಗೆ ತಿಳಿ ಹೇಳುವವರಾಗಿರ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಒಂದು ವಿಡಿಯೋ ನಾನು ಈ ರೀತಿಯಲ್ಲಿ ನೋಡಿದೆ. ಎಲ್ಲರೂ ತಂದೆ ತಾಯಿ ಮತ್ತು ಮಗು ಮೊಬೈಲ್ ಇಟ್ಕೊಂಡು ಕೂತಿದೆ. ತಕ್ಷಣವಾಗಿ ಮೊಬೈಲ್ ತೆಗೆದು ಬದಿಗಿಟ್ರೆ ಮಗು ಇಡ್ತಾ ಇಲ್ಲ, ಮಗು ಫುಲ್ ಮುಳುಗೋಗಿದೆ. ಆವಾಗ ಆ ತಂದೆ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ, ಸತ್ಯವೇದ ಎಲ್ಲ ಇರುತ್ತೆ, 2 ಸತ್ಯವೇದ ತಗೊಂಡು ಆ ಮಗುವಿನ ಪಕ್ಕದಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹಿಂಗೇನೆ 1/4 ಗಂಟೆ, ಅರ್ಧ ಗಂಟೆ ನಡೆಯುತ್ತೆ. ಆ ಮಗು ಮುಳುಗಿರುತ್ತೆ. ಅರ್ಧ ಗಂಟೆ ಆಗುವಾಗ ಮಗು ಅಕ್ಕಪಕ್ಕ ನೋಡುತ್ತೆ, ತಂದೆ ತಾಯಿ ಸತ್ಯವೇದ ಓದ್ತಿದ್ದಾರೆ ಅಂದ್ರೆ ನಾನೇನೋ ಡಿಫ್ರೆನ್ಸ್ ಆಗಿ ಮಾಡ್ತಾ ಇದೀನಲ್ಲ, ನಾನೇನೋ ಬೇರೆ ಕೆಲಸ ಮಾಡ್ತೀನಲ್ಲ ಅಂತ ಅಂದಾಗ ಆ ಮಗು ಕೂಡ ತನ್ನ ಬೈಬಲ್ ಅನ್ನು ಹುಡುಕಿಕೊಂಡು ಹೋಗುತ್ತೆ, ಮಧ್ಯದಲ್ಲಿ ಕುಳಿತುಕೊಂಡು ಬಂದು ಸತ್ಯವೇದವನ್ನು ಓದುತ್ತೆ. ಹಲ್ಲೆಲೂಯಾ. ನೋಡ್ರಿ, ನಾವು ಹೇಳಿಕೊಡೋದಕ್ಕೆ, ಬಾಯಲ್ಲಿ ಹೇಳಿಕೊಡೋದಕ್ಕಿಂತ ಮಗು ಯಾರನ್ನ ಗಮನಿಸ್ತಾ ಇದೆ? ನಮ್ಮ ಸ್ವಭಾವವನ್ನ ಗಮನಿಸುವುದನ್ನು ನಾವು ನೋಡ್ತೇವೆ. ಯಾವಾಗ ನಾವು ದೈವಿಕವಾಗಿ ದೇವರ ಕಡೆ ನುಗ್ಗುತ್ತೇವೋ ಆವಾಗ ಮಕ್ಕಳು ಕೂಡ ನುಗ್ಗುವುದಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಮನುಷ್ಯನಿಗೆ ಒಂದು ಕ್ಯಾರೆಕ್ಟರ್ ಇದೆ. ಅವನು ಯಾವುದೇ ಕೆಲಸ ಮಾಡ್ಲಿ, ಎಜುಕೇಶನ್ ಆಗ್ಲಿ, ಸ್ಪೋರ್ಟ್ಸ್ ಆಗ್ಲಿ, ರೋಲ್ ಮಾಡೆಲ್ ಒಬ್ಬನನ್ನ ಇಟ್ಕೋತಾನೆ. ನಾನು ಸಚಿನ್ ಆಗ್ಬೇಕು ಒಬ್ಬ ಹೇಳ್ತಾನೆ, ಅಥವಾ ನಾನು ಸ್ಟೀವ್ ಜಾಬ್ಸ್ ಆಗ್ಬೇಕು ಅಂತ ಹೇಳ್ತಾನೆ, ಅಥವಾ ನಮ್ಮ ಸಮಯದಲ್ಲಿ ಸ್ಟೀವ್ ಜಾಬ್ಸ್, ಈಗ ಎಲ್ಲ ಮಾರ್ಕ್ ಜುಕರ್ಬರ್ಗ್ ಅಂತ ಇದ್ದಾರೆ, ಆಮೇಲೆ ಅಮೆಝಾನ್ ಸಂಸ್ಥಾಪಕರು ಇದ್ದಾರೆ, ಎಲಾನ್ ಮಸ್ಕ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಾಲದಲ್ಲಿ
ನಾವು ಸ್ಟೀವ್ ಜಾಬ್ಸ್ ಅಂತ ಅನ್ಕೊಂಡು ಹೇಳ್ತೀವಿ, ಅಥವಾ ಮೈಕ್ರೋಸಾಫ್ಟ್ ಇದು ಸಂಸ್ಥಾಪಕರಾದ ಬಿಲ್ ಗೇಟ್ಸ್. ಈ ರೀತಿಯಲ್ಲಿ ನಾವು ಮನಸ್ಸನ್ನು ಇಟ್ಟುಕೊಂಡು ನಾವು ಕಲಿತಾ ಇದ್ವಿ ನೋಡ್ರಿ. ಒಂದೊಂದೊಬ್ಬರಿಗೆ ನಾವು ರೋಲ್ ಮಾಡೆಲ್ ಅನ್ನು ನಾವು ಇಟ್ಕೊಳ್ತೇವೆ. ಅದೇ ರೀತಿಯಲ್ಲಿ ಸ್ಪಿರಿಚುವಲ್ ವಿಚಾರದಲ್ಲಿ ಅವರ ಆತ್ಮಿಕ ವಿಚಾರ ಬಂದಾಗ ಅವರು ತಂದೆ ತಾಯಿಯನ್ನ ರೋಲ್ ಮಾಡೆಲ್ ಆಗಿ ಇಟ್ಟುಕೊಳ್ಬೇಕು. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ಮಕ್ಕಳ ಮುಂದೆ ನಡೆಯುವಾಗ ಕರ್ತನು ನಮ್ಮ ಮಕ್ಕಳನ್ನ, ನಮ್ಮ ತಲೆಮಾರನ್ನ ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಮಯ ಮುಗಿತಿರೋದ್ರಿಂದ ನೇರವಾಗಿ ನಾನು ಒಂದು ನಿದರ್ಶನಕ್ಕೆ ಹೋಗ್ತೇನೆ. ಗಲಾತ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ 14 ವಚನ. ಗಲಾತ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ 14. ನೋಡ್ರಿ, ಈಗ ನಾವು ನಮ್ಮ ಮಕ್ಕಳನ್ನ ಸಿದ್ಧಪಡಿಸಿ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ. ನಮ್ಮ ಸಮಯ ಮಧ್ಯದಲ್ಲಿ ನಾವು ಇನ್ನೊಬ್ಬರಿಗೆ ಸಾಕ್ಷಿ ಆಗೋದನ್ನ ಧ್ಯಾನ ಮಾಡಿದ್ವಿ. ಹೊರಗಡೆ ಅವರಿಗೆ ನಾವು ಯಾವ ರೀತಿ ಇರಬೇಕು ಅಂತ ಧ್ಯಾನ ಮಾಡಿದ್ವಿ. ಇಲ್ಲೊಂದು ನಿದರ್ಶನ ಇದೆ. ಗಲಾತ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಕೇಫನಿಂದ ಪೌಲನ ಕಣ್ಣಿನ ಮುಂದೆ, ಅಂದ್ರೆ ಮೊಲೆಗೂಸಿನ ರೀತಿಯಲ್ಲಿ ಹುಟ್ಟಿ ಬಂದಂತ, ದೇವರನ್ನ ಕಂಡುಕೊಂಡಂತ ಪೌಲನ ಕಣ್ಣಿನ ಮುಂದೆ ಕೇಫ ಒಂದು ತಪ್ಪು ಮಾಡಿದ್ರೆ. ಯಾರ ಕೇಫ ಅಂತಂದ್ರೆ ಅದರ ಪೇತ್ರನಾಗಿದ್ದಾನೆ. ಪೇತ್ರನು ಆ ಅಪೊಸ್ತಲರಲ್ಲಿ ನಾಯಕನಾಗಿದ್ದಾನೆ. ಮೊದಲು ಯೇಸು ಕ್ರಿಸ್ತನ ಕೈಯಿಂದ ಆರಿಸಲ್ಪಟ್ಟಂತ ಒಬ್ಬ ಅಪೊಸ್ತಲನು ಸೀನಿಯರ್ ಆಗಿರುತ್ತಾರೆ. ಜೂನಿಯರ್ ಯಾರೀಗ ಪೌಲನಾಗಿದ್ದಾನೆ. ಈ ಜೂನಿಯರ್ ಸೀನಿಯರ್ ಅನ್ನ ನೋಡಿ ಏನಂತಂದ್ರೆ, ಕೇಫನು ಅಂತ್ಯೋಕ್ಯಕ್ಕೆ ಬಂದಾಗ ಅವನ ದೋಷಿಯಾಗಿ ಕಾಣಿಸಿಕೊಂಡದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಏನು ದೋಷ ಕೇಫನಲ್ಲಿದ್ದಂತ ಅಥವಾ ಪೇತ್ರನಲ್ಲಿದ್ದಂತ ದೋಷ ಏನು? ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡು ಏನ್ ಮಾಡ್ತಾ ಇದೆ ಪೇತ್ರ? ಯಹೂದ್ಯರ ಜೊತೆ ಅನ್ಯ ಜನರ ಜೊತೆ ಇರ್ತಾ ಇದ್ದ. ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರಬೇಕು ಎನ್ನುವ ಪ್ರಕಟಣೆಯನ್ನು ಯಾರು ಹೊಂದಿದ್ದರು? ಪೇತ್ರನೇ ಮೊದಲನೇದಾಗಿ ಹೊಂದಿದ್ದು. ಪೇತ್ರನಿಗೆ ದೇವರು ಅಪ್ಪಣೆಯನ್ನು ಕೊಟ್ಟಿದ್ದು ಸುವಾರ್ತೆಯನ್ನು ಸಾರದ. ಆದ್ರೆ ಯಹೂದ್ಯರು ಬರುವಾಗ ತಾನು ಯಹೂದ್ಯನಲ್ವಾ, ತಾನು ಆ ಜಾತಿಗೆ ಸೇರಿದವನಲ್ವಾ, ತನ್ನ ಜಾತಿಯನ್ನು ನಾನು ಅನ್ಯ ಜನರಿಗೆ ಸೇರಿಲ್ಲ, ಅವರ ಜೊತೆ ನಾನು ಮುಟ್ಟೋದಿಲ್ಲ, ಅವರ ಜೊತೆ ಬಳಕೆಗೆ ಬರೋದಿಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾ ಇದ್ದ? ಯಹೂದ್ಯರು ಬಂದು ಕೂಡಲೇ ಸಪರೇಟ್ ಆಗ್ತಾ ಇದ್ದ. ಸಪರೇಟ್ ಆಗ್ತಿರೋದನ್ನ ನೋಡುವಾಗ ಅಲ್ಲಿ 2 ಪಂಗಡ ಆಯ್ತು. ಯಾಕಂತಂದ್ರೆ ಆ ಯಹೂದ್ಯರ ಆಹಾರ ಪದ್ಧತಿ ಒಂದಿತ್ತು, ಅವರ ಒಂದು ಧರ್ಮಶಾಸ್ತ್ರ ಈ ರೀತಿ ಇತ್ತು. ಅನ್ಯ ಜನರಲ್ಲಿ ಆ ಆಹಾರ ಪದ್ಧತಿ, ಧರ್ಮಶಾಸ್ತ್ರ ಏನೂ ಇರಲಿಲ್ಲ. ಅವರೇನು ಅಂದುಕೊಂಡಿದ್ರು, ನಮ್ಮನ್ನು ಇವರು ಸ್ವೀಕಾರ ಮಾಡಿ ಒಂದೇ ಅಂತ ಅನ್ಕೊಂಡು ತಿಳಿದುಕೊಂಡಿದ್ದಾರೆ ಅಂತ ಅನ್ಕೊಂಡು ಸಭೆಯಲ್ಲಿ ಒಟ್ಟಿಗೆ ಸೇರಿದ್ರು. ಆದ್ರೆ ಪೇತ್ರನು ಈ ಭೇದವನ್ನ ಮಾಡಿದರ ನಿಮಿತ್ತವಾಗಿ ಏನಾಯ್ತು? 2 ಗುಂಪಾಯ್ತು. ಆವಾಗ ಜೂನಿಯರ್ ಆಗಿರುವಂತ ಪೌಲನು ಸೀನಿಯರ್ ಆಗಿರುವಂತ ಪೇತ್ರನಿಗೆ ಒಂದು ಎಚ್ಚರಿಸ್ತಾ ಇದ್ದಾನೆ. ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ. ಇದರಿಂದ ಯಾರು ಅವರೊಬ್ಬರೇ ಮಾಡ್ತಾ ಇಲ್ಲ ತಪ್ಪು, ಅಲ್ಲಿ ಜೊತೆಯಲ್ಲಿದ್ದ ಯಹೂದ್ಯರು ಕೂಡ ತಪ್ಪು ಮಾಡೋದಕ್ಕೆ ಪ್ರಾರಂಭಿಸಿದರು. ಹೀಗೆ ಬಾರ್ನಬನು ಕೂಡ ಧೈರ್ಯದಾಯಕ ಅನ್ನೋದನ್ನ ಹೆಸರುಕೊಂಡಂತ ಮತ್ತು ಪೌಲನ ಜೊತೆ ಇದ್ದಂತ ಬಾರ್ನಬನು ಕೂಡ ಅದನ್ನೇ ತಪ್ಪು ಮಾಡ್ತಾರೆ. ಪೇತ್ರನನ್ನ ನೋಡಿ ಅವರು ಸುವಾರ್ತೆಯ ಸತ್ಯಾರ್ಥ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದ್ರೆ, ನೀವು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ ಅನ್ನೋದನ್ನ ಇಲ್ಲಿ ಎಚ್ಚರಿಸುವುದನ್ನ ನಾವು ಗಮನಿಸಿದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ಅಲ್ಲಿ ಅಬ್ಸರ್ವೇಷನ್ ಇದೆ. ಜನರು ಎಷ್ಟು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ನಾವು ಮಾಡುವಂತ ಕಾರ್ಯಗಳು ಎಷ್ಟು ಅಬ್ಸರ್ವ್ ಮಾಡ್ತಾರೆ. ನೋಡಿ, ಕೇಫನನ್ನ ಎಲ್ಲರೂ ಅಬ್ಸರ್ವ್ ಮಾಡಿ ಎಲ್ಲ ಯಹೂದ್ಯರ ಹಂಗೆ ಮಾಡ್ತಾ ಇದ್ದಾರೆ. ಜೊತೆ ಇರ್ತಾರೆ. ಯಹೂದ್ಯರು ಬಂದ ಕೂಡಲೇ ಮೇನ್ ಲೀಡರ್ಸ್ ಬಂದ ಕೂಡಲೇ ಸಪರೇಟ್ ಆಗೋದು, ಅಥವಾ ಯಾರಾದ್ರೂ ರಾಜಕಾರಣಿ ಬಂದ್ರೆ ಸಪರೇಟ್ ಆಗ್ಬಿಡೋದು. ಬಡವರ ಜೊತೆ ಇರಂಗಿಲ್ಲ. ಬಡವರ ಜೊತೆ ಇದ್ರೆ ಅವ್ರ ಜೊತೆ ಬಳಕೆ ಆಗ್ತಾರೆ, ಅಥವಾ ರೋಗಿಗಳ ಜೊತೆ ಇದ್ರೆ ಏನೋ ಅನ್ಕೋತಾರೆ ಅಂತ ಅನ್ಕೊಂಡು ಸಪರೇಟ್ ಆಗ್ಬಿಡೋದು. ಈ ರೀತಿಯ ಸ್ವಭಾವ ನಮ್ಮಲ್ಲಿರುವುದಾದ್ರೆ ಬೇರೆ ಅಂದ್ರೆ ಇದೊಂದು ಸ್ವಭಾವ ನಾನು ಹೇಳ್ತಾ ಇಲ್ಲ. ಲೋಕದ ಮುಂದೆ ನಾವು ವ್ಯವಹಾರಗಳನ್ನ ಮಾಡುವಾಗ ಅನ್ಯಾಯಗಳನ್ನ ನಾವು ಒಂದು ನಿದರ್ಶನ ನಿಮ್ಗೆ ಹೇಳಿದ್ರೆ ಗೊತ್ತಾಗ್ತದೆ. ಒಂದು ವಸ್ತುನ ತೆಗೆದುಕೊಳ್ಳುವಾಗ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರು, ಅವರು ಮೊದಲೇದಾಗಿ ಬಾರ್ಗೇನ್ ಮಾಡಿದ್ರು. ಇಷ್ಟಿಷ್ಟಕ್ಕೆ ಅಂತ ಅನ್ಕೊಂಡು ಬಾರ್ಗೇನ್ ಮಾಡೋದು ಎಲ್ಲ. ಆ ವ್ಯಾಪಾರ ಮಾಡುವ ಲೋಕದ ವ್ಯಕ್ತಿ ಅವನು ಎಷ್ಟೋ ಫ್ರೀ ಆಗಿರುವಂತಹ ವಸ್ತುಗಳನ್ನ ಇವರಿಗೆ ಕೊಟ್ಟಿದ್ದಾನೆ. ಈ ಕೊಟ್ಟ ನಂತರ ಅರ್ಧ ಹಣವನ್ನ ಮೊದಲನೇದಾಗಿ ಅವರಿಗೆ ಯಾರೋ ವ್ಯಾಪಾರಸ್ಥರು ಯಾರಾಗಿದ್ದಾನೆ ಅಥವಾ ಒಂದು ಫ್ರಿಡ್ಜ್ ತಗೊಂಡ್ರು ಅಂತ ತಿಳ್ಕೊಳ್ಳಿ. ನಾನು ನಿಮ್ಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೇನೆ. ಒಬ್ಬ ವಿಶ್ವಾಸಿ
ಫ್ರಿಡ್ಜ್ ತಗೊಳಕ್ ಹೋದಂತ ಸಮಯದಲ್ಲಿ ರೇಟ್ಗೋಸ್ಕರ ಬಾರ್ಗೇನ್ ನಡೀತು. ರೇಟ್ಗೋಸ್ಕರ ಬಾರ್ಗೇನ್ ನಡೆಯುವಾಗ ಒಂದು ರೇಟ್ಗೆ ಫಿಕ್ಸ್ ಆಯ್ತು. ಆದ ನಂತರ ಆ ಒಂದು ವ್ಯಾಪಾರ ಮಾಡುವಂತ ಆ ಶೋರೂಮ್ ಅವ್ರು ಹೇಳಿದ್ರು, ನಾನು ಇದಕ್ಕೆ ನಿಮ್ಗೋಸ್ಕರ ನಾನು ಇದೆಲ್ಲ ಫ್ರೀ ಎಲ್ಲ ಕೊಡ್ತಾ ಇದ್ದೀನಿ, ಈ ಗ್ಯಾಜೆಟ್ಸ್ ಎಲ್ಲ ಇಟ್ಕೊಳ್ಳಿ, ಈ ವಸ್ತುಗಳೆಲ್ಲ ಇಟ್ಕೊಳ್ಳಿ ಅಂತ ಅನ್ಕೊಂಡು ಆಯ್ತು. ಫ್ರಿಡ್ಜ್ ಮನೆಗೆ ಬಂತು. ಫ್ರಿಡ್ಜ್ ಮನೆಗೆ ಬಂದ ನಂತರ ಈ ತೆಗೆದುಕೊಂಡಂತ ವಿಶ್ವಾದಿ ಏನ್ ಮಾಡೋದು ಅಂತಂದ್ರೆ, ಕೊನೆಗೆ ಅದರಲ್ಲಿ ಒಂದು ಯಾವುದೋ ಒಂದು ಚಿಕ್ಕದಾಗಿ ಒಂದು ಸ್ಕ್ರಾಚ್ ಏನೋ ಅವರಿಗೆ ಆ ಟೈಮಲ್ಲಿ ಕಾಣ್ತು. ಆ ಟೈಮಲ್ಲಿ ಕಾಣಿದಾಗ ಅವ್ರೇನ್ ಮಾಡಿದ್ರು, ಅವಾಗ ಇಷ್ಟೆಲ್ಲ ಫ್ರೀ ಕೊಟ್ಟವನಿಗೆ, ಇಷ್ಟೆಲ್ಲ ಬಾರ್ಗೇನ್ ಮಾಡಿ ಕಡಿಮೆ ರೇಟ್ ಮಾಡಿದವ್ರಿಗೆ ಇವರ ಪರಿಸ್ಥಿತಿ ಕಂಡಂತ ವ್ಯಕ್ತಿ ಆ ಕೊನೆಗೆ ಆ ಸ್ಕ್ರಾಚ್ ಅನ್ನ ನೋಡಿ, ನನಗೆ ಇನ್ನೂ ನೀವು ಕಡಿಮೆ ಮಾಡಬೇಕು, ರೇಟ್ ಎಲ್ಲ ಫಿಕ್ಸ್ ಆಗಿದೆ, ಇಷ್ಟು ಕೊಡೋದು ಅಂತ ಅನ್ಕೊಂಡು ಆಗಿದೆ, ಅರ್ಧ ರೇಟ್ ಕೊಟ್ಟಾಗಿದೆ. ಅರ್ಧ ರೇಟ್ ಕೊಟ್ಟ ನಂತರ ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ, ಯಾರು ವ್ಯಾಪಾರಸ್ಥರಾದ ವ್ಯಕ್ತಿಯ ಜೊತೆ ಈ ವಿಶ್ವಾಸಿ ಏನ್ ಮಾಡ್ತಾ ಇದಾರೆ, ನೀವು ಇನ್ನೂ ನಂಗೆ ಕಡಿಮೆ ಕೊಡ್ಬೇಕು ನೋಡಿ, ಇಲ್ಲಿ ಸ್ಕ್ರಾಚ್ ಆಗಿದೆ ಅಂತ ಅನ್ಕೊಂಡು ತೋರಿಸ್ತಾರೆ. ಕೊನೆಗೆ ಆ ವ್ಯಕ್ತಿ ಯಾವ ರೀತಿ ಅಂದ್ರೆ ತಾನು ಒಪ್ಪಿಕೊಂಡು ಅಷ್ಟು ಹಣನ ಬಿಟ್ಟು ಇವರಿಗೆ ಹಂಚ್ಕೊಂಡು, ಆದ್ರೆ ಮುಂದಿನ ಒಂದು ಸಮಯದಲ್ಲಿ ಆ ವ್ಯಕ್ತಿ ಆ ಶೋರೂಮ್ ಅಲ್ಲೇ ಅವರಿಗೆ ಕಾಣಲಿಲ್ಲ. ಯಾಕೆಂದ್ರೆ ಅವರು ಹೆಂಗ್ ಮಾಡಿದ್ರು ಅಂತಂದ್ರೆ, ಆ ಶೋರೂಮ್ ನ ವ್ಯಕ್ತಿಗಳು ಇವನಿಗೆ ಯಾವ್ದೇ ಆರ್ಡರ್ಸ್ ಕೊಡಬೇಡಿ, ಇವನು ಯಾವ್ದೇ ಕಡೆ ಎಂತ ಮನುಷ್ಯ ಇವನು ಅನ್ನೋ ರೀತಿಯಲ್ಲಿ ನೋಡ್ರಿ, ವಿಶ್ವಾಸಿ ದೇವ ಜನರು ಆ ಅನ್ಯ ಜನರ ಮುಂದೆ ಯಾವ ರೀತಿಯಲ್ಲಿ ಮರೀದೇ ಹೋಗ್ತಾರೆ. ಆ ಚಿಕ್ಕ ವಿಷಯಕ್ಕಾಗಿ ಬಾರ್ಗೇನ್ ಮಾಡಿದರ ನಿಮಿತ್ತವಾಗಿ ಹಣವನ್ನ ಅವರಿಂದ ಆ ಒಂದು ಚಿಕ್ಕ ಅಮೌಂಟ್ ಅನ್ನು ಕಿತ್ಕೊಳ್ಳೋದ್ರಿಂದ ಕೊನೆಗೆ ಏನು ಗೊತ್ತಾ, ಅವರಿಗೆ ಪರಿಚಯ ಮಾಡಿದಂತ ಇನ್ನೊಬ್ಬ ವಿಶ್ವಾಸಿ ಇದಾರಲ್ಲ, ಅವ್ರ ಹತ್ರನೂ ಆ ಒಂದು ವ್ಯಾಪಾರಸ್ಥ ಆಗಿರ್ಬೋದು ಶೋರೂಮ್ ನ ವ್ಯಕ್ತಿ ಕನೆಕ್ಷನ್ ಅನ್ನು ಕಳೆದುಕೊಂಡ. ಚೆನ್ನಾಗಿ ಅವ್ರ ಸಂಬಂಧ ಇತ್ತು, ಅದರ ನಿಮಿತ್ತ ಎಲ್ಲ ಕಳೆದುಕೊಂಡ. ಸೊ ನಾವು ಲೋಕದಲ್ಲಿ ವ್ಯವಹಾರವನ್ನ ಮಾಡುವಾಗ ನಾವು ಯಾವ ರೀತಿಯಲ್ಲಿ ವ್ಯವಹಾರ ಮಾಡ್ತೇವೆ, ನಮ್ಮನ್ನ ಗಮನಿಸುವವರಿದ್ದಾರೆ. ಬರೀ ಒಂದು ದಿನಸಿ ಅಂಗಡಿ ಅವನಾಗಿದ್ರು ಕೂಡ ನಮ್ಮನ್ನ ಗಮನಿಸ್ತಾನೆ. ಒಂದು ತರಕಾರಿ ಮಾಡುವಂತ ವ್ಯಕ್ತಿ ಆದ್ರೂ ನಮ್ಮನ್ನ ಗಮನಿಸ್ತಾರೆ. ನೋಡ್ರಿ, ಈ ಒಂದು ರೀಸೆಂಟ್ಲಿ 3 ಅಂಗಡಿಗಳಲ್ಲಿ ನಾನು 5 ರೂಪಾಯಿ ಉಳಿಸಿದ್ದೆ. ಒಂದು ಸರ್ಕಲ್ ಅಲ್ಲಿ ಇದು ಏನೋ ಸೊಪ್ಪು ಮಾರೋದು ಮತ್ತು ಇಲ್ಲಿ ದಿನಸಿ ಸಾಮಿ ಅಂಗಡಿ ಅಂತ ಇದೆ, ಇನ್ನೊಂದು ಜಯಣ್ಣನ ಅಂಗಡಿ ಅಂತ ಅನ್ಕೊಂಡು ಹೋದಾಗ 5 ರೂಪಾಯಿ ಅವ್ರು ಇಲ್ಲ ಚೇಂಜ್ ಇಲ್ಲ ಅಂತ ಅನ್ಕೊಂಡು ನಾಳೆ ಕೊಡಿ ಅಂತ ಅನ್ಕೊಂಡು ಹೇಳಿ. ನನಗೆ ಪ್ರತಿದಿನವೂ ಕೂಡ ಆ ಅಂಗಡಿಯ ಬೀದಿಯಲ್ಲಿ ಹೋದಾಗ ಅವರಿಗೆ 5 ರೂಪಾಯಿ, ನಾನು ಪ್ರಿಯಾಂಕಾ ಹತ್ರ ಒಂದು 10 ಸರಿ ಹೇಳಿದ್ದೇನೆ, ಇವ್ರಿಗೊಂದು 5 ರೂಪಾಯಿ ಕೊಡ್ಬೇಕು ಮಾರಿದಿ, 5 ರೂಪಾಯಿ ಕೊಡ್ಬೇಕು ಮಾರಿದಿ. 5 ರೂಪಾಯಿ ಏನೂ ಅಲ್ಲ, ಆದರೆ ನಾವು ದೇವರ ಮುಂದೆ ನಾವು ನ್ಯಾಯವಾಗಿ ನಡೆದುಕೊಳ್ಳುವಾಗ ನೋಡ್ರಿ, ಅವ್ರಿಗೆ ನೋಡಿ ಆಶ್ಚರ್ಯ ಪಡ್ತಾರೆ. ನಾವು ರಿಟರ್ನ್ ಹೋಗಿ 5 ರೂಪಾಯಿ ಕೊಟ್ಟಾಗ 3 ವ್ಯಕ್ತಿಗಳು ಕೂಡ ಆಶ್ಚರ್ಯ ಪಟ್ಟರು. ಏನಂತಂದ್ರೆ, ಈ ತರ ತೆಗೆದುಕೊಂಡು ಹೋದವರು ರಿಟರ್ನ್ ಬಂದು ಕೊಟ್ಟಿದ್ದಂತ ಅವರ ಒಂದು ವ್ಯಾಪಾರದಲ್ಲಿ ಹಿಸ್ಟ್ರಿಯಲ್ಲಿಲ್ಲ. ನಾವು ಕೊಟ್ಟಾಗ ನಾವು ಸಾಕ್ಷಿಯನ್ನ ನಿರ್ಮಾಣ ಮಾಡ್ತೇವೆ. ನಿನ್ನ ಸಾಕ್ಷಿಯಲ್ಲ, ನಿನ್ನ ದೇವರು ಯೇಸು ಕ್ರಿಸ್ತನೆಂದು ಒಬ್ಬನೇ ದೇವರಿಂದ ಆತನಿಗೆ ತಿರುಗಿ ಹೇಳುವವನಾಗಿರುತ್ತೀಯ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಲೋಕದಲ್ಲಿ ವ್ಯವಹಾರ ಮಾಡುವುದಾಗ್ಲಿ, ಲೋಕದಲ್ಲಿ ಸಂಸರ್ಗ ಮಾಡುವುದಾಗಲಿ, ನ್ಯಾಯವಾಗಿ ಯೇಸು ಕ್ರಿಸ್ತನ ಧರ್ಮಶಾಸ್ತ್ರ ಪ್ರಕಾರವಾಗಿ ನಾವು ಮಾಡೋದಾದ್ರೆ ದೇವರು ಅದ್ವಿತೀಯನಾಗಿರುತ್ತಾನೆ. ಹಲ್ಲೆಲೂಯಾ. ಆತನ ನಾಮ ಅದ್ವಿತೀಯ ನಾಮವಾಗಿರುತ್ತದೆ. ಆ ನಾಮಕ್ಕೆ ಸರಿಸಾಟಿಯಾದ ನಾವು ನಡೆಯುವವನಾಗುತ್ತೇವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನ ಸನ್ನಿಧಾನದಲ್ಲಿ. ಈ ಸಮಯದಲ್ಲಿ ತಲೆಬಾಗೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 39ನೇ ವಚನ, 1ನೇ ಕೊರಿಂಥ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಪರಿಶುದ್ಧನಾದ ದೇವರ ದಿನ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ಕರ್ತನೆ, ಇವತ್ತಿನ ದಿವಸ ಕರ್ತನೆ, ನೀನು ಅದ್ವಿತೀಯನಾಗಿದ್ದಿ ಸ್ವಾಮಿ, ನಿನಗೆ ಸಮಾನರು ಯಾರೂ ಇಲ್ಲ ಕರ್ತನೆ, ನೀನು ಒಬ್ಬನೇ ದೇವರಾಗಿದ್ದಿ. ನಾವು ಒಬ್ಬನೇ ದೇವರಂತ ಮಕ್ಕಳು ನಾವಾಗಿದ್ದೇವೆ. ನಿನ್ನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳು ನಾವಾಗಿದ್ದೇವೆ. ನಾವು ಹಣದ ವ್ಯವಹಾರವನ್ನ ಮಾಡುವುದಾಗಲಿ ಕರ್ತನೆ, ನಾವು ಕರ್ತನೆ ರಾಜ ನಿನ್ನ ಕರ್ತನೆ ಜನರ ಮುಂದೆ ನಡೆಯುವಾಗ ಕರ್ತನೆ ರಾಜ ಮಾತನಾಡುವಾಗ, ಆಲೋಚನೆ ಮಾಡುವಾಗ, ಕ್ರಿಯೆಗಳನ್ನು ಮಾಡುವಾಗ, ವ್ಯವಹಾರಗಳನ್ನು ಮಾಡುವಾಗ, ನಿನ್ನ ನಾಮವನ್ನ ಮಹಿಮೆ ಪಡಿಸುವಾಗ ನಮ್ಮನ್ನು ನೀನು ತಾನು ನಡೆಸು ಕರ್ತನೆ. ನಮಗೆ ನಷ್ಟವಾದರೂ ಕೂಡ ಕರ್ತನೆ ರಾಜ ನಿನ್ನ ನಾಮವನ್ನು ಮೇಲೆತ್ತುವುದಕ್ಕೆ ಯಾವ ಹಿಂದು ಮುಂದೆ ನಾವು ನೋಡದ ಹಾಗೆ ನಮ್ಮನ್ನು ನೀನು ತಾನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಿಚಾರದಲ್ಲಿ ನಮ್ಮನ್ನ ಹಿಡಿಯುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು ಕರ್ತನಾದ ಯೇಸು ಸ್ವಾಮಿ ಹೆಸರನ್ನು ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.